ನಿಮ್ಮ ಹೊಸಿ ಮಾತಾಡ್ತಾ ಇರೋದು ಅಲ್ಫಾ ಕಾರ್ಸ್ ಇಂದ ನೋಡಿದ ತಕ್ಷಣ ಗೊತ್ತಾಗಿರ್ಬಹುದು. ಅಲ್ಫಾ ಕಾರ್ಸ್ ಎಲ್ಲರಿಗೆ ಲೊಕೇಶನ್ ಗೊತ್ತಿರಬಹುದು. ಹೊಸ ಸಬ್ಸ್ಕ್ರೈಬರ್ಸ್ಗೆ ಲೊಕೇಶನ್ ಹೇಳ್ಬಿಡ್ತೀನಿ. ಬನ್ನಘಟ್ಟ ರೋಡ್ ನಲ್ಲಿ ಡೈರಿ ಸರ್ಕಲ್ ಇದೆಲ್ಲ, ಡೈರಿ ಸರ್ಕಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಜಯದೇವ ಹಾಸ್ಪಿಟಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಅರ್ಕೆರೆ ಸಿಗ್ನಲ್ ರೈಟ್ ತಗೊಂಡಿದ ತಕ್ಷಣ ಒಂದು 50 ಮೀಟರ್ಸ್ನು ಇಲ್ಲ, ಅಲ್ಲಿ ಸಿಗ್ನಲ್ ನಿನ್ಕೊಂಡು ನೋಡ್ರೆ ಅಲ್ಫಾ ಕಾರ್ಸ್ ಕಾಣಿಸ್ಬಿಡುತ್ತೆ. ಆ ತರ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಇದು 9008606626 ಈ ನಂಬರ್ಗೆ ನೀವು ಕ್ಯಾಟ್ಲಾಗ್ ನೋಡ್ಬಹುದು. ಆಮೇಲೆ ಲಿಂಕ್ನು ಇರುತ್ತೆ, ವಾಟ್ಸಪ್ದು ಲಿಂಕ್ನು ಹಾಕ್ತೀರಿ ನಿಮ್ಗೆ ಲೊಕೇಶನ್ದು. ನಿಮ್ಗೆ ಎಲ್ಲಾ ಗಾಡಿ ಇಷ್ಟು ಸ್ಟಾಕ್ ಇದೆ, ಸ್ಟಾಕ್ ತೋರಿಸಿ ಸರ್. ನಮ್ಮ ಹತ್ರ ಇಷ್ಟು ಸ್ಟಾಕ್ ಇದೆ, ಆಚೆನು ತುಂಬಿ ಬಂದ್ಬಿಟ್ಟಿದೆ ಸ್ಟಾಕ್. ಅಷ್ಟು ಸ್ಟಾಕ್ ಇದೆ, ಎಷ್ಟು ಸ್ಟಾಕ್ ಇದೆ ಎಲ್ಲಾ ಗಾಡಿ ನಿಮ್ಗೆ ಸಿಗುತ್ತೆ. ನಾನು 10 ವಿಡಿಯೋ ಮಾಡ್ತೀನಿ, ಯಾಕಂದ್ರೆ ಜನಗಳಿಗೆ ಅಷ್ಟು ವಿಡಿಯೋ ನೋಡಕ್ಕೆ ಟೈಮ್ ಇರಲ್ಲ. ನಮ್ದು ಕ್ಯಾಟ್ಲಾಗ್ ಇರುತ್ತೆ, ಅದು ಕ್ಯಾಟ್ಲಾಗ್ ನಲ್ಲಿ ನೋಡ್ಕೊಳ್ಳಿ, ಎಲ್ಲಾ ಗಾಡಿ ಸಿಗುತ್ತೆ. ಇನ್ನೊಂದ್ಸತಿ ನಂಬರ್ ಹೇಳ್ಬಿಡ್ತೀನಿ, ಕ್ಯಾಟ್ಲಾಗ್ದು 9008606626 ವಿಡಿಯೋದಲ್ಲಿ ಹಾಕಿರ್ತೀನಿ ಈ ನಂಬರ್. ನಿಮ್ಗೆ ಫಸ್ಟ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಇಷ್ಟು ವೆಹಿಕಲ್ಸ್ ಇದೆ. ನಾವು ಡೈಲಿ ನ್ಯೂ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಹೊಸ ಗಾಡಿ ಬರ್ತಾ ಇರುತ್ತೆ, ಡೈಲಿ ನಾವು ಹಾಕ್ತಾ ಇರ್ತೀವಿ. ನಿಮ್ಗೆ ಡೈಲಿ ಗಾಡಿ ನೋಡ್ಬೇಕು, ಒಳ್ಳೇದು ಗಾಡಿ ತಗೊಂಡ್ಬೇಕು ಅಂದ್ರೆ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಲ್ಫಾ ಕಾರ್ಸ್ ಚಾನಲ್ಗೆ. ನಾನು ಫಸ್ಟ್ ಗಾಡಿನೇ ಯಾವ್ದು ಹೇಳಿ, i10 ಹುಂಡೈ i10 ನಿಮ್ಗೆ ಸ್ಯಾಂಟ್ರೋ ಪ್ರೈಸ್ ನಲ್ಲಿ ಕೊಡ್ಬಿಡ್ತೀನಿ. ಯಾವ ಪ್ರೈಸ್ ನಲ್ಲಿ ಹೇಳಿ, ಸ್ಯಾಂಟ್ರೋ ಪ್ರೈಸ್ ನಲ್ಲಿ ಇದು ಹುಂಡೈ i10 ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗಿದೆ, ವಿತ್ ಪೌಂಡ್ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಗಾಡಿ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. IRTC ಇಂಜಿನ್ ಬರುತ್ತೆ. ಗಾಡಿ ತುಂಬಾ ಜೆನ್ಯೂನ್ ಇದೆ, ಸಿಲ್ವರ್ ಕಲರ್ದು. ಇದು 7 ಓನರ್ 2007 ಮಾಡಲ್ ಪೆಟ್ರೋಲ್ ವೇರಿಯಂಟ್, 68,000 ಓಡಿದೆ. ಈ ಗಾಡಿ ನಿಮ್ಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಮಾರ್ಕೆಟ್ ನಲ್ಲಿ ಇಲ್ಲ ಅಂದ್ರೂ 270-280 ನಿಮ್ಗೆ ಏನೇ ಹೇಳ್ದೆ ಸರ್, ಒಂದು ಸ್ಯಾಂಟ್ರೋ ತಗೊಂಡ್ಬೇಕು ಆ ಪ್ರೈಸ್ ನಲ್ಲಿ i10 ಕೊಡೋಣ. ಸ್ಯಾಂಟ್ರೋ ಪ್ರೈಸ್ ನಲ್ಲಿ i10 ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ಮಾರ್ಕೆಟಿನಲ್ಲಿ. ಈ ಗಾಡಿ ಡೈರೆಕ್ಟ್ ಆಗಿ ಬನ್ನಿ, 175 ಡೈರೆಕ್ಟ್ ಒನ್ ಶಾಟ್ ಹೋಗಿ, 175 ಡೈರೆಕ್ಟ್ 1 ಲಕ್ಷ ಡಿಸ್ಕೌಂಟ್ 175 ಕೊಡ್ತೀನಿ ಸರ್. ನೀವು ಶಿಫ್ಟ್ ಇಂದ ಬೇಜಾರಾಗ್ಬಿಟ್ಟಿದ್ದೀರಾ, ಒಂದು ಡಿಕ್ಕಿನ ಗಾಡಿ ನೋಡ್ತಾ ಇದ್ದೀರಾ, ಅದನ್ನು ನ್ಯೂ ಶಬ್ದ ಆಪಲ್ ಶಬ್ದ ನೋಡ್ತಾ ಇದ್ದೀರಾ, ಅದನ್ನು 2020 ಮಾಡಲ್ ಬೇಕು, ಅದನ್ನು ಪ್ರೈಸ್ ಕಮ್ಮಿನಲ್ಲಿ ಬೇಕು ನಿಮ್ಗೆ. ಎಲ್ಲ ಫೆಸಿಲಿಟಿ ಇರುವ ಗಾಡಿ ಕಮ್ಮಿನಲ್ಲಿ ನಿಮ್ಗೆ, ಅದನ್ನು 2020 ಮಾಡಲ್ ಸರ್. ಮಾಡಲ್ ಜಾಸ್ತಿ, ಪ್ರೈಸ್ ಕಮ್ಮಿ ಬೇಕು, ಅದನ್ನು ಕೊಡೋಣ. ಮಾಡಲ್ ಜಾಸ್ತಿ, ಪ್ರೈಸ್ ಕಮ್ಮಿಗೇನೋ ಕೊಡೋಣ. ನ್ಯೂ ಶೇಪ್ ಯಾವ ಶೇಪ್ ಹೇಳಿ, ಹೊಸ ಶೇಪ್ದು 50,000 ಕಿಲೋಮೀಟರ್ ಹೋಗಿದೆ, 2020 ಮಾಡಲ್. ಒಳಗಡೆ ಇಲ್ಲಿಂದ ನಾನು ತರಿಸ್ಕೊಡಿ ಸರ್. ಇಂಟೀರಿಯರ್ ನಿಮ್ಗೆ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್, ಡಿಫೋಗರ್, ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಪೆಟ್ರೋಲ್ ವೇರಿಯಂಟ್ 50,000 ಓಡಿದೆ. ಈ ಗಾಡಿಗೆ ನಮ್ಮ ಹತ್ರ 2012 ಮಾಡಲ್ ಇಂದ 2025 ತನಕನೂ ಲೋನ್ ಸಿಗುತ್ತೆ. 2012 2015 ತನಕನೂ ಇದೆ. ಇನ್ನು ಲೋ ಮಾಡಲ್ಗೇನು ಸೆಟ್ ಫೈನಾನ್ಸ್ ಮಾಡಿಸ್ಕೊಡ್ತೀರಿ. ಈ ಗಾಡಿ ನಿಮ್ಗೆ ಹೇಳ್ದಲ್ಲ ಸರ್, 2020 ಮಾಡಲ್, ಅದನ್ನು ನ್ಯೂ ಶೇಪ್, ಡಿಕ್ಕಿದು ಆಪಲ್ ಶೇಪ್ದು ಈ ಶಿಫ್ಟ್ ಡಿಸೈರ್ ಎಷ್ಗೆ ಕೊಡ್ಬಿಡ್ತೀನಿ ಹೇಳಿ. ಡೈರೆಕ್ಟ್ ಆಗಿ 2020 ಮಾಡಲ್ ಮಾರ್ಕೆಟ್ ನಲ್ಲಿ ಎಲ್ಲದೂ ಹೋಗಿ ವಿಚಾರಿಸ್ಕೊಳ್ಳಿ. ನೀವು 7 lakhs ಇಂದ ಕಮ್ಮಿ ಇಲ್ಲ, 6 ಲಕ್ಷನೂ ಬೇಡ, 590 ಬೇಡ, 580ಗೆ ಡೈರೆಕ್ಟ್ 580ಗೆ 2020 ಮಾಡಲ್. ಯಾವ್ದು ಹೇಳಿ, 2020 ಒಂದು 20-30 ತಗೊಂಡ್ ಬನ್ನಿ, ಗಾಡಿ ತಗೊಂಡ್ ಹೋಗ್ತಾ ಇರಿ ಮನೆಗೆ, ಪೂರ್ತಿ ಲೋನ್ ಆಗ್ಬಿಡುತ್ತೆ ಸರ್. ಟೊಯೋಟಾ ಇನೋವಾ ಮಾರ್ಕೆಟ್ ನಲ್ಲಿ ಹೆವಿ ಡಿಮ್ಯಾಂಡಬಲ್ ವೆಹಿಕಲ್ ಅಂದ್ರೆ ಇನೋವಾ. ಇಟ್ಟಿಗೆಯಿಂದ ಡಿಮ್ಯಾಂಡಬಲ್ ವೆಹಿಕಲ್ ಯಾವಂದ್ರೆ ಇನೋವಾ. ಎಲ್ಲರ ಬೈಯಿಂದ ಬರುತ್ತೆ ಏನಂತ, ಇನೋವಾ. ಆ ಕಾರಣಕ್ಕೆ ಇನೋವಾನೇ ತಗೊಂಡ್ ಬಂದಿದ್ದೀನಿ. ಯಾಕೆ ಇನೋವಾ ತಗೊಂಡ್ ಬಂದಿದ್ದೀನಿ ಅಂದ್ರೆ, ಅದನ್ನು ವೈಟ್ ಕಲರ್ ಹೆವಿ ಡಿಮ್ಯಾಂಡ್. ಯಾವ ತರ ಪಳ ಬಡಿತಾ ಇದೆ, ಇಷ್ಟು ಸೈಕ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. 2016 ಮಾಡಲ್, ಪ್ಯೂರ್ ಕರ್ನಾಟಕ ವೆಹಿಕಲ್. ನಿಮ್ಗೆ ಗುಜರಾತ್ HR MH ಗಾಡಿ ಸಿಗ್ಬಾರ್ದು. ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ, ತಾಳ್ಮೆ ಮಾಡಿ. ಫಸ್ಟ್ ಒಳಗಡೆ ಇಂಟೀರಿಯರ್ ತೋರಿಸ್ಕೊಡಿ ಸರ್. ಇಂಟೀರಿಯರ್ ಎಷ್ಟು ಜಬರ್ದಸ್ತ್ ಇದೆ, ಹೊಸ ಇಂಟೀರಿಯರ್ ಇರೋದು. ಇದ್ರ ಒಳಗಡೆ ಹೊಸ ಇಂಟೀರಿಯರ್ ಇದೆ, ಇಷ್ಟು ಸೈಕ್ ಇಂಟೀರಿಯರ್ ಇದೆ, ಅಷ್ಟು ಸೈಕ್ ಇದೆ. ಇನ್ನು ಕ್ಯಾಪ್ಟನ್ ಸೀಟ್ಸ್ ಇದೆ ನೋಡಿ, ಕ್ಯಾಪ್ಟನ್ ಸೀಟ್ಸ್ ಇದೆ. ಇದು ಇಂಟೀರಿಯರ್ ನೋಡಿ ಎಷ್ಟು ಕ್ಲೀನ್ ಇದೆ. ಕ್ಯಾಪ್ಟನ್ ಸೀಟ್ಸ್ ಇದೆ, ಹಿಂದೆ ಸೀಟ್ಸ್ ಇದೆ. ಟೋಟಲ್ 7 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. 3, 4, 5, 6, 7 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. 7 ಸೀಟರ್ ವೆಹಿಕಲ್. ಇನೋವಾ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ GX ಎಲ್ಲ ಫ್ಯೂಚರ್ ಸಮೇತ ನಿಮ್ಗೆ ಡೀಸೆಲ್ ವೆಹಿಕಲ್, ಡಿಫಾಗರ್, ಬ್ಯಾಕ್ ವೈಪರ್ ಎಲ್ಲ ಬರುತ್ತೆ. ಪೋಸ್ಟರಿಂಗ್ AC, ಹೇರ್ ಬ್ಯಾಗ್ ಎಲ್ಲ ಬರುತ್ತೆ. ಇಷ್ಟು ಸೈಕ್ ಇರುವ ಗಾಡಿ, ವೈಟ್ ಕಲರ್ದು, 2016 ಮಾಡಲ್, ಕರ್ನಾಟಕ ವೆಹಿಕಲ್. ನಿಮ್ಗೆ ಏನ್ ಹೇಳ್ತಾರೆ ಸರ್, ಗುಜರಾತ್ HR MH DL ಹರಿಯಾಣ ಗಾಡಿ ಸಿಗಲ್ಲ ಆ ಪ್ರೈಸಿಂಗ್ ನಲ್ಲಿ ಸರ್. ಇದು ಮಾರ್ಕೆಟ್ ವ್ಯಾಲ್ಯೂ, ನೀವು ಹೋಗಿ ಎಲ್ಲಾದ್ರೂ ವಿಚಾರಿಸ್ಕೊಳ್ಳಿ ಸರ್. 14-15 ಲಕ್ಷದಿಂದ ಕಮ್ಮಿ ಇಲ್ಲ, 101%. 10 ಲಕ್ಷ ಒಳಗಡೆ ಕೊಡ್ತೀನಿ ಗಾಡಿ. 9.5 ಲಕ್ಷನೂ ಬೇಡ, 9 ಕಾಲ್ಗೆ 9,25,000ಗೆ, 9 ಕಾಲ್ಗೆ 9,25,000ಗೆ ಡೀಸೆಲ್. ಅದನ್ನು 2016 ಮಾಡಲ್ದು ಡೀಸೆಲ್ ಗಾಡಿ. ರೆಕಾರ್ಡೆಡ್ 78,000 ಕಿಲೋಮೀಟರ್ ಓಡಿದೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ, ಲೋನ್ ಬೇಕಂದ್ರೂ ಲೋನ್ ಮಾಡಿಸ್ಕೊಡೋಣ. ಈ ಗಾಡಿ 9,25,000ಗೆ ಕೊಟ್ಬಿಡ್ತೀನಿ ಸರ್.
ಸರ್ ಈ ಗಾಡಿಗೆ ಓನರ್ ಬಂದಿದ್ದು ಸೆಕೆಂಡ್ ಓನರ್, ಡೀಸೆಲ್ ಗಾಡಿ 2016 ಮಾಡಲ್ ಎಜ್ಗೆ ಕೊಡ್ತಾ ಇದೀನಿ ಅಲ್ಲ, 15 lakhs ವೆಹಿಕಲ್, ಬರೀ 9,25,000ಗೆ. ಸ್ವಲ್ಪ ಜನ ತಿಳ್ಕೊಂತಾರೆ 4-5 ಓನರ್ ಅಂತ, ಇದು ಡೈರೆಕ್ಟ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಸರ್ ಒಂದು ಮಹೀಂದ್ರ KUV ನೋಡ್ತಾ ಇದ್ದೀರಾ, ಅದನ್ನು SUV ಸೆಗ್ಮೆಂಟ್ ನೋಡ್ತಾ ಇದ್ದೀರಾ, ಅದನ್ನು ಮಾಡಲ್ ಜಾಸ್ತಿ ಬೇಕು, ಬಜೆಟ್ ಕಮ್ಮಿ ನೋಡ್ತಾ ಇದ್ದೀರಾ. 17 ಮಾಡಲ್ ನಿಮ್ಗೆ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ನಲ್ಲಿ ಆಗ್ಬಿಡುತ್ತೆ. ಪ್ರೊಫೈಲ್ ಸ್ವಲ್ಪ ಹಿಂದೆ ಮುಂದೆ ಇದ್ರೆ ಒಂದು 23,000 ತಗೊಂಡ್ ಬನ್ನಿ, ಗಾಡಿ ತಗೊಂಡ್ ಹೋಗಿ. ಅದನ್ನು 6 ಸೀಟರ್ SUV ಸೆಗ್ಮೆಂಟ್. ಯಾವ SUV ಸೆಗ್ಮೆಂಟ್ ಎಲ್ಲ ಪೌಂಡ್ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಮಾರ್ಕೆಟ್ ನಲ್ಲಿ ಇದು ವ್ಯಾಲ್ಯೂ ಹೋಗಿ ವಿಚಾರಿಸ್ಕೊಳ್ಳಿ, 4,50,000 ಇದೆ, 4,50,000 ಇದೆ ಈ ಗಾಡಿ ಇದು ವ್ಯಾಲ್ಯೂ. KUV ಇದು ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ ಸರ್, ಅಲ್ಫಾ ಕಾರ್ಗೆ ವಿಸಿಟ್ ಮಾಡಿ. ಇಷ್ಟು ದೊಡ್ಡ ಗಾಡಿ SUV ಸೆಗ್ಮೆಂಟ್, ಅದನ್ನು ಯಾವ ಸೆಗ್ಮೆಂಟ್ ಅಲ್ಲಿ SUV ಸೆಗ್ಮೆಂಟ್. ಎಲ್ಲಾ ಗಾಡಿನಲ್ಲಿ 5 ಜನ ಕುತ್ಕೊಂಡು ಹೋದ್ರೆ ಈ ಗಾಡಿನಲ್ಲಿ 6 ಜನ ಕುತ್ಕೊಂಡು ಹೋಗ್ಬೋದು. 6 ಜನ ಕುತ್ಕೊಂಡು ಹೋಗೋದು ಗಾಡಿ, ಅದನ್ನು 17 ಮಾಡಲ್ದು. ಇಷ್ಟು ಚೆನ್ನಾಗಿದೆ, ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಓಡಿರೋದು ಎಷ್ಟು ಅಂದ್ರೆ 68,000 ಸಿಂಗಲ್ ಓನರ್ ವೆಹಿಕಲ್ ಸರ್. ಈ ಗಾಡಿ 17 ಮಾಡಲ್ ಸಿಂಗಲ್ ಓನರ್, ಅದನ್ನು SUV ಸೆಗ್ಮೆಂಟ್ 3,25,000. ಅದ್ರ ಜೊತೆ ಇದು ಟೈರ್ ನೋಡಿ ಬ್ರ್ಯಾಂಡ್ ನ್ಯೂ ತರ ಇದೆ. ₹1 ತಗೊಂಡು ಖರ್ಚು ಮಾಡಿಸೋದು ಏನು ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿದೆ. ನಿಮ್ಗೆ ಲೋನ್ ಬೇಕು ಹೇಳಿದೀನಿ ಮುಂಚೆನು, ಲೋನ್ ಆಗುತ್ತೆ. ಪ್ರೊಫೈಲ್ ಹಿಂದೆ ಮುಂದೆ ಆದ್ರೆ 23,000 ತಗೊಂಡ್ ಬನ್ನಿ, ಇಲ್ಲ ಅಂದ್ರೆ 0 ಡೌನ್ ಪೇಮೆಂಟ್ ನಲ್ಲಿ ಮಾಡ್ಕೊಡೋಣ. ಸರ್ ಒಂದು ಪೋಲೋ ಸೆಗ್ಮೆಂಟ್ ನಲ್ಲಿ ಗಾಡಿ ನೋಡ್ತಾ ಇದ್ದೀರಾ, ಪೋಲೋ ತರ ಗಾಡಿ ನೋಡ್ತಾ ಇದ್ದೀರಾ. ಸ್ಕೋಡಾ ಫ್ಯಾಬಿಯಾ, ಪೋಲೋ ತರ ಗಾಡಿ ಸ್ಕೋಡಾ ಫ್ಯಾಬಿಯಾ. ಇವಾಗ ಪೋಲೋ ತಗೊಳಕ್ಕೆ ಹೋದ್ರೆ ನೀವು ಬೇಸಿಕ್ ಗಾಡಿನು ಟ್ರೆಂಡ್ ಲೈನ್ ಎಷ್ಟಿದೆ ಹೇಳಿ, ಮಿನಿಮಮ್ 3 ಲಕ್ಷ 3.25 ಲಕ್ಷ ಇದೆ. ಇದು ಪೋಲೋ ತರ ಗಾಡಿ, ಸೇಮ್ ಪೋಲೋ ಇಂಜಿನ್ ಬರೋದು ಇದ್ರ ಒಳಗಡೆ. ಫ್ಯಾಬಿಯಾನಲ್ಲಿ ಪೋಲೋ ಇಂಜಿನ್ ಬರೋದು ಇದು. ಇಷ್ಟು ಇದ್ನಲ್ಲಿ ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ. ಇದ್ನಲ್ಲಿ ನಿಮ್ಗೆ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್ ಕಂಟ್ರೋಲ್ ಏನೋ ಇದೆ. ಟೈರ್ ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಶ್ರೀ ರಕ್ಷಾ ಮೋಟರ್ಸ್ ನಲ್ಲಿ ಸರ್ವಿಸ್ ಆಗಿದೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಇಂಟೀರಿಯರ್ ತೋರಿಸ್ಕೊಡಿ ಸರ್, ಎಷ್ಟು ಸೈಕ್ ಇದೆ ಅಂತ ನೋಡಿ. ಬೇಸಿಕ್ ಗಾಡಿ ಏನು ತಿಳ್ಕೊಂಡ್ಬೇಡಿ ನೀವು. ಏರ್ ಬ್ಯಾಗ್, ABS, ಸೋನಿದು ಸಿಸ್ಟಮ್, ಮ್ಯಾನ್ಯುಯಲ್ ವೆಹಿಕಲ್, 60,000 ಓಡಿರೋದು, ಸೆಕೆಂಡ್ ಓನರ್ ವೆಹಿಕಲ್. ಈ ಗಾಡಿ ನಿಮ್ಮ ಇಷ್ಟರಿಗೆ ಸರ್, ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ ಸರ್. ಎಲ್ಲ ಹೇರ್ ಬ್ಯಾಗ್, ABS ಎಲ್ಲ ಇದ್ದಿ, ಇಷ್ಟು ಸೈಕ್ ಕಂಡೀಷನ್ ಅಲ್ಲಿ ಇದ್ದಿ. ಗಾಡಿ 3.20 ಇದೆ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ, 7.20ಗೆ ಡೈರೆಕ್ಟ್ 2,20,000ಗೆ 2011 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸ್ಕೋಡಾ ಫ್ಯಾಬಿಯಾ ಕೊಡೋಣ. ಸರ್ ಒಂದು ದೊಡ್ಡ ಗಾಡಿ ನೋಡ್ತಾ ಇದ್ದೀರಾ, ಇನೋವಾ ಇಂದ ಲಕ್ಸುರಿಯಸ್ ನೋಡ್ತಾ ಇದ್ದೀರಾ, ಇನೋವಾ ಕ್ರಿಸ್ಟಾ ಇಂದ ಲಕ್ಸುರಿಯಸ್ ವೆಹಿಕಲ್ ನೋಡ್ತಾ ಇದ್ದೀರಾ. ಇನೋವಾ ಅಂತ ತಿಳ್ಕೊಂಡ್ಬಿಡಿ, ಮರಾದೋ ಅದಕ್ಕಿಂತ ಲಕ್ಸುರಿಯಸ್ ಗಾಡಿ ಇದು. ಬನ್ನಿ ಸರ್, ಇಂಟೀರಿಯರ್ ತೋರಿಸ್ಕೊಡಿ. ಫಸ್ಟ್ ಇಂಟೀರಿಯರ್ ತೋರಿಸಿ ಸರ್. ಈ ಗಾಡಿ ಇದು ಫ್ಲೈಟ್ ನಲ್ಲಿ ಇರುತ್ತಾರೆ ನೋಡಿ, ಆ ತರ ಇದೆ. ಡ್ಯಾಶ್ ಬೋರ್ಡ್ 7 ಸೀಟರ್ ವೆಹಿಕಲ್, ಕ್ಯಾಪ್ಟನ್ ಯಾವ ತರ ಇದೆ ಸರ್. ಡ್ಯಾಶ್ ಬೋರ್ಡ್ ತೋರಿಸಿ ಸರ್, ಬರೀ ಡ್ಯಾಶ್ ಬೋರ್ಡ್ಗೆ ಆಯ್ತು ಕಾಸಿದ್ದು, ಅಷ್ಟು ಸೈಕ್ ಇದೆ ಇದರಲ್ಲಿ ನೋಡಿ. ಎಲ್ಲ ಫ್ಯೂಚರ್ ಟಾಪ್ ಅಂಡ್, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ, ಬ್ಯಾಕ್ AC ಎಲ್ಲ ಬರುತ್ತೆ, ರೂಫ್ AC ಎಲ್ಲ ಬರುತ್ತೆ ಗಾಡಿನಲ್ಲಿ. ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಜಬರ್ದಸ್ತ್ ಇದೆ, ಅಷ್ಟು ಜಬರ್ದಸ್ತ್ ಇದೆ ಗಾಡಿ. ನೋಡಿದ ತಕ್ಷಣ ತಗೊಂಡು ಹೋಗ್ಬೋದು. ಯಾವ್ದು ಮಾಡಲ್ ಹೇಳಿ, 2018 ಮಾಡಲ್ ಇನೋವಾ ಕ್ರಿಸ್ಟಾ ಇಂದ ಲಕ್ಸುರಿಯಸ್ ಗಾಡಿ. ಮಹೀಂದ್ರ ಮರಾದೋ ವೆಹಿಕಲ್, MI ಟಾಪ್ ಅಂಡ್ ಎಲ್ಲ ಫ್ಯೂಚರ್ ಸಮೇತ, ಏರ್ ಬ್ಯಾಗ್, ABS, ಮ್ಯಾಗ್, ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಫ್ಯೂಚರ್ ಎಲ್ಲ ಇದೆ ಈ ಗಾಡಿನಲ್ಲಿ. ಇಷ್ಟು ಸೈಕ್, ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. 2018 ಮಾಡಲ್ದು ಒಂದು ಇನೋವಾ ಕ್ರಿಸ್ಟಾ ತಗೊಳ್ಳಕ್ಕೆ ಹೋದ್ರೆ 18 ಲಕ್ಷ. ಎಷ್ಟು ಹೇಳಿ, 18 ಲಕ್ಷ ಡೈರೆಕ್ಟ್. ಅದಕ್ಕಿಂತ ಲಕ್ಸುರಿಯಸ್ ಗಾಡಿ ಮಹೀಂದ್ರ ಮರಾದೋ 8.5 ಲಕ್ಷ ಕೊಡ್ಬಿಡಿದೀನಿ, 10 ಲಕ್ಷ ಡಿಸ್ಕೌಂಟ್ ಸರ್. 8.5 ಲಕ್ಷಗೆ ಬರೀ 8,50,000ಗೆ ಇಷ್ಟು ಜಬರ್ದಸ್ತ್ ಗಾಡಿ ಕೊಡ್ತಾ ಇದ್ದೀನಿ. ಬನ್ನಿ ನೋಡಿ, ಟ್ರಯಲ್ ತಗೊಳ್ಳಿ, ಆಮೇಲೆ ಗಾಡಿ ತಗೊಳ್ಳಿ, ಆಮೇಲೆ ಹೇಳಿ ಯಾವ ತರ ಇದೆ ಗಾಡಿ ಅಂತ. ಸರ್ ಓನರ್ ಹೇಳಕ್ಕೆ ಮರ್ತೋಗ್ಬಿಟ್ಟೆ, ಎಲ್ಲಾರು 3rd ಓನರ್ 4th ಓನರ್ ಸೇಲ್ ಮಾಡ್ತಾರ. ನಮ್ಮ ಸೆಕೆಂಡ್ ಓನರ್ ಸಿಂಗಲ್ ಓನರ್ ಗಾಡಿನ 80-90% ಇರೋದು ಸೆಕೆಂಡ್ ಓನರ್ ವೆಹಿಕಲ್ ಇದು. ಸರ್ ಒಂದು ಇಟ್ಟಿಗ ತಗೊಳಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ. ಇಟ್ಟಿಗ ಇಂದ ಒಳ್ಳೆ ಗಾಡಿ ತಗೊಂಡ್ ಬಂದಿದ್ದೀನಿ. ಲಾಡ್ಜಿ ಮಹೀಂದ್ರ ಲಾಡ್ಜಿ. ಎಷ್ಟು ಮೈಲೇಜ್ ಬರುತ್ತೋ ಹೇಳಿ. ಡೀಸೆಲ್ ನಲ್ಲಿ ಏನ್ ಸರ್ ದೊಡ್ಡ ಅಲ್ಲ ಸರ್, ದೊಡ್ಡ ಗಾಡಿ ಇದು. 7 ಸೀಟರ್ ವೆಹಿಕಲ್. ಮೈಲೇಜ್ ಬಂದು 17 ಬರುತ್ತೆ ಅಂತ ತಿಳ್ಕೊಂಡಿದ್ದೀರಾ. ಇಲ್ಲ, 20+ ಮೈಲೇಜ್ ಬರುತ್ತೆ. 20+ ಮೈಲೇಜ್ ಬರುತ್ತೆ. ಇಷ್ಟು ದೊಡ್ಡ ಇರುವ ಗಾಡಿ. ಇದರಲ್ಲಿ ಪೊಂಡೋ ಪೋಸ್ಟರಿಂಗ್, AC, ಲೆದರ್ ಸೀಟ್, ಡಿಫಾಗ್ ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಮ್ಯಾಗ್ವಿಲ್ ಸಮೇತ ಇದೆ ಗಾಡಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ ಸರ್. ಒಂದು ಇಟ್ಟಿಗ ತಗೊಳಕ್ಕೆ ಹೋದ್ರೆ ಮಿನಿಮಮ್ ಕಮ್ಮಿ ಅಂದ್ರೇನು 750 ಆಗುತ್ತೆ ಸರ್. 7 lakh ಇಂದ 750 ಆಗುತ್ತೆ. ಎಷ್ಟಾಗುತ್ತೆ ಹೇಳಿ, 7.5 ಲಕ್ಷ ಆಗುತ್ತೆ. ಕಮ್ಮಿ ಅಂದ್ರೂ, ಅದಕ್ಕಿಂತ ಕಮ್ಮಿ ಅಂದ್ರೂ 7 ಲಕ್ಷ ಆಗುತ್ತೆ. ಅದಕ್ಕಿಂತ ಒಳ್ಳೆ ಗಾಡಿ, ಅದಕ್ಕಿಂತ ಲಕ್ಸುರಿಯಸ್ ಗಾಡಿ ರೆನಾಲ್ಟ್ ಲಾಡ್ಜಿ. ಮಾರ್ಕೆಟ್ ನಲ್ಲಿ ಮೈಲೇಜ್ ಒಳ್ಳೆ ಬರುತ್ತೆ. 7 ಸೀಟರ್ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ
ನಮ್ಗೆ 6 ಲಕ್ಷನೂ ಬೇಡ, 5 ಲಕ್ಷನೂ ಬೇಡ, 4,75,000 ಆಗಿ 4,75,000ಗೆ ಈ ಗಾಡಿ ಸೆಕೆಂಡ್ ಓನರ್ ಗಾಡಿ, 58,000 ಕಿಲೋಮೀಟರ್ ಓಡಿರೋ ಡೀಸೆಲ್ ಗಾಡಿ, 20+ ಮೈಲೇಜ್ ಬರುವ. ಲೋನ್ ಬೇಕಂದ್ರೂ ಲೋನ್ ಆಗ್ಬಿಡುತ್ತೆ. ಇಷ್ಟು ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಈ ಗಾಡಿ ತಗೊಂಡೋಗಿ ತುಂಬಾ ಜಬರ್ದಸ್ತ್ ಇದೆ. ಇಟಿಗೆ ತಗೊಳ್ಳೋದು ಜಾಗನಲ್ಲಿ ಆರಾಮಾಗಿ ಇದು ತಗೊಂಡ್ಬೋದು. ಕಮ್ಮಿ ಬಜೆಟ್ನು, ಮೈಲೇಜ್ನು ಜಾಸ್ತಿ, ಮೇಂಟೆನೆನ್ಸ್ನು ಕಮ್ಮಿ. ಸರ್, ಒಂದು ಲಕ್ಸುರಿಯಸ್ ಗಾಡಿ ನೋಡ್ತಾ ಇದ್ದೀರಾ, ಪ್ರೀಮಿಯಂ ಸೆಗ್ಮೆಂಟ್ ಗಾಡಿ. ಅದನ್ನು ಯಾವ ಗಾಡಿ ಅಂತ, ಹೋಂಡಾನಲ್ಲಿ ಹೋಂಡಾ ಸಿಟಿ ಮೋಸ್ಟ್ ಡಿಮ್ಯಾಂಡೇಬಲ್ ಮಾರ್ಕೆಟ್ ನಲ್ಲಿ ತುಂಬಾ ಹೆವಿ ಡಿಮ್ಯಾಂಡ್ ಇದೆ ಅಂದ್ರೆ ಹೋಂಡಾ ಸಿಟಿಗೆ ಇದೆ. ಅಷ್ಟು ಡಿಮ್ಯಾಂಡ್ ಇದೆ, ಅಷ್ಟು ಇದು ಇದೆ, ಕ್ರೇಜ್ ಇದೆ ಈ ಗಾಡಿಗೆ. ಇಷ್ಟು ಕ್ರೇಜ್ ಇರುವ, ಇಷ್ಟು ಡಿಮ್ಯಾಂಡ್ ಇರುವ ಹೋಂಡಾ ಸಿಟಿ, ಅದನ್ನು 2016 ಮಾಡಲ್ದು. ಯಾವ ಮಾಡಲ್ ಹೇಳಿ? 2016 ಮಾಡಲ್, ಸೆಕೆಂಡ್ ಓನರ್, ಟಾಪ್ ಅಂಡ್ VMT ವೇರಿಯಂಟ್. ಇದರಲ್ಲಿ ಕ್ರೂಸ್ ಕಂಟ್ರೋಲ್, ನಿಮ್ಗೆ ಆಟೋ ಕಂಟ್ರೋಲ್ ಎಲ್ಲ ಬರುತ್ತೆ. ಫೋಂಡೋ ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಲ್ಟ್ ಸ್ಟೀರಿಂಗ್ ಕಂಟ್ರೋಲ್, ಬ್ಯಾಕ್ AC ತಂಗಾನು ಬರುತ್ತೆ, ರೇರ್ AC ನಿಮ್ಗೆ. ಇದರಲ್ಲಿ ಈ ಗಾಡಿನಲ್ಲಿ ಇಷ್ಟು ಜಬರ್ದಸ್ತ್ ಅಂಡ್ ಇಷ್ಟು ಒಂದು ಫ್ಯೂಚರ್ನು ಮಿಸ್ ಆಗಲ್ಲ. ಈ ಗಾಡಿನಲ್ಲಿ ಅಷ್ಟು ಫ್ಯೂಚರ್ಸ್ ಇದೆ. ಈ ಗಾಡಿನಲ್ಲಿ ಇಷ್ಟು ಫ್ಯೂಚರ್ ಇರುವ ಗಾಡಿ. ಅದನ್ನು ಯಾವ ಮಾಡಲ್ ಹೇಳಿ? 2016 ಮಾಡಲ್, 13-14 ಮಾಡಲ್ ಅಲ್ಲ ಸರ್, 16 ಮಾಡಲ್ದು ಹೋಂಡಾ ಸಿಟಿ. ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ ಸರ್, ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 7 ಲಕ್ಷ ಇನ್ನ ಕಮ್ಮಿ ಇಲ್ಲ. ನಮ್ಗೆ 6 ಲಕ್ಷನೂ ಬೇಡ, 590 ಬೇಡ, 580 ಬೇಡ, 570ಗೆ ಬರೀ 570ಗೆ. ಯಾವ ಮಾಡಲ್ ಹೇಳಿ? 2016 ಮಾಡಲ್, 570ಗೆ ಕೊಡ್ತಾ ಇರೋದು. 13-14 ಮಾಡಲ್ ಕೊಡ್ತಾ ಇಲ್ಲ. 13-14 ಮಾಡಲ್ ಆ ಪ್ರೈಸ್ಗೆ ಹೋಗ್ತಾ ಇದೆ ಮಾರ್ಕೆಟ್ ನಲ್ಲಿ. ನಾನು 16 ಮಾಡಲ್ ತಗೊಳಕ್ಕೆ ಹೋದ್ರೆ 7 ಲಕ್ಷ, ಕಮ್ಮಿ ಅಂದ್ರೂ 6 ಲಕ್ಷ ಇದೆ ಮಾರ್ಕೆಟ್ ನಲ್ಲಿ. ನಾನು 5,70,000ಗೆ 16 ಮಾಡಲ್ ಗಾಡಿ ಕೊಡ್ತಾ ಇದೀನಿ. ಲೋನ್ ಬೇಕು, ಅದನ್ನು ಮಾಡಿಸ್ಕೊಡೋಣ, ಬನ್ನಿ ಅಲ್ಫಾ ಕಾರ್ಗೆ. ಸರ್, ಸುಸ್ತಾಗ್ಬಿಟ್ಟಿದೀನಿ ನೋಡಿ. ನಿಮ್ಗೋಸ್ಕರ ನೀರು ಕುಡ್ದಿ ಮಾಡ್ತಾ ಇದ್ದೀನಿ. ನೀವು ಬೇಜಾರಾಗಬಾರ್ದು. ಗಾಡಿಗಳು ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ನೀವು ಬೇಜಾರಾಗ್ತೀರಾ ಅಂತ ನೀರು ಕುಡ್ದಿ ಮಾಡ್ತಾ ಇದ್ದೀನಿ. ಇದು ಸೆಲಿಜೋ 2014 ಮಾಡಲ್. ಯಾವ ಮಾಡಲ್ ಹೇಳಿ? ಗೋಲ್ಡ್ ಚಿನ್ನ ತರ ಇದೆ ಈ ಗಾಡಿ. ಅಷ್ಟು ಸೈಕ್ ಕಂಡೀಷನ್ ಇಲ್ಲ ಇದೆ. ಆಟೋಮೆಟಿಕ್, ಅದೂನು ವಿತ್ ಫೋಂಡೋ ಪೋಸ್ಟರಿಂಗ್, AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಸೈಕ್ ಕಂಡೀಷನ್ ಅಲ್ಲಿ ಇದೆ. VXI ವೇರಿಯಂಟ್. ಇಂಟೀರಿಯರ್ ನೋಡಿ ಎಷ್ಟು ಕ್ಲೀನ್ ಇದೆ, ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಹೊಸ ಇಂಟೀರಿಯರ್ ಇದೆ. ಬಾಡಿ ಲೈನ್ ಎಷ್ಟು ಕ್ಲೀನ್ ಇದೆ, ಎಷ್ಟು ಚೆನ್ನಾಗಿದೆ. ಈ ಸೆಲಿಡಿಯೋ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ. 4 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಗೆ ಬನ್ನಿ. ಸೆಕೆಂಡ್ ಓನರ್, ಯಾವ ಹೇಳಿ? ಸೆಕೆಂಡ್ ಓನರ್, 62,000 ಓಡಿರೋದು, ಪೆಟ್ರೋಲ್ ವೇರಿಯಂಟ್. ಅದನ್ನು ಆಟೋಮೆಟಿಕ್, ಹೆವಿ ಡಿಮ್ಯಾಂಡೇಬಲ್, ಸುಜುಕಿ ಒಳಗಡೆ ಹೆವಿ ಡಿಮ್ಯಾಂಡ್ ಇರುವ ಗಾಡಿ. ಈ ಗಾಡಿ ನಿಮ್ಮ ಇಷ್ಟರಿಗೆ ಡೈರೆಕ್ಟ್ ಆಗಿ ಹೋಗಿ ಸರ್. 4 ಲಕ್ಷ ಬೇಡ, ಬರೀ 3 ಲಕ್ಷ ಕೊಡೋಣ. ಓನ್ಲಿ 3 ಲ್ಯಾಕ್ಸ್ ಕೊಡ್ಬಿಡೋಣ. ಸೊ ಮಾರ್ಕೆಟ್ ನಲ್ಲಿ ಹೆವಿ ಡಿಮ್ಯಾಂಡೇಬಲ್ ವೆಹಿಕಲ್ ಅಂದ್ರೆ ಶಿಫ್ಟ್. ಅದೂನು ಏನಪ್ಪ ಈ ಶೇಪ್ ಬಡ ಏನ್ ಡಿಮ್ಯಾಂಡ್ ಇದೆ ಅಂದ್ರೆ ಆ ಡಿಮ್ಯಾಂಡ್ ಇದೆ. 12 ಮಾಡಲ್ ನ್ಯೂ ಶೇಪ್ ಶಿಫ್ಟ್. ಅದೂನು ಯಾವ ಮಾಡಲ್ ಹೇಳಿ? ಅದನ್ನು ಎಲಿಫೆಂಟ್ ಗ್ರೇ ಕಲರ್, ಅದು ಫೋಂಡೋ ಪೋಸ್ಟರಿಂಗ್, AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಚಾನ್ಸ್ ನಲ್ಲಿ ಕೊಡ್ಬಿಡ್ತೀನಿ. ಚಾನ್ಸ್ ಹೊಡ್ಕೊಂಡು ಹೋಗ್ತೀರಲ್ಲ, ಲ್ಯಾಟ್ರಿ ಆ ತರ ಆ ಪ್ರೈಸಿಂಗ್ ಕೊಡ್ಬಿಡ್ತೀನಿ. ಪೆಟ್ರೋಲ್ ವೇರಿಯಂಟ್. ಇದನ್ನು 68,000 ಕಿಲೋಮೀಟರ್ ಓಡಿದೆ. ನ್ಯೂ ಶೇಪ್ ಗಾಡಿ ನೋಡಿ ಸರ್, ಎಷ್ಟು ಜಬರ್ದಸ್ತ್ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಅದನ್ನು 2012 ಮಾಡಲ್, VXI ಟೈರ್ ಕಂಡೀಷನ್, ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಇದೆ. ಇಂಟೀರಿಯರ್ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಅದನ್ನು ಶಿಫ್ಟ್. ಅದನ್ನು ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಅದೇ ಒಂದು 25-30 ಸಾವಿರ. ಅದು ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಇಷ್ಟು ಕ್ಲಾಸ್ ಇರುವ ಗಾಡಿ. 2012 ಮಾಡಲ್ದು ಪೆಟ್ರೋಲ್ ವೇರಿಯಂಟ್. ಅದನ್ನು 68,000 ಓಡಿರೋದು. ಶಿಫ್ಟ್, ಮಾರುತಿ ಸುಜುಕಿ ಶಿಫ್ಟ್, ಡಿಮ್ಯಾಂಡ್ ವೆಹಿಕಲ್. ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 4.5 ಲಕ್ಷದಿಂದ ಕಮ್ಮಿ ಇಲ್ಲ. ಚಾನ್ಸ್ ನಲ್ಲಿ ಕೊಡ್ಬಿಡ್ತೀನಿ. 3,60,000ಗೆ ಓನ್ಲಿ 3,60,000ಗೆ ಕೊಡ್ಬಿಡ್ತೀನಿ ಸರ್. ಒಂದು ಬುಲೆಟ್ ಗನ್ ತರ ಇಂಜಿನ್ ನೋಡ್ತಾ ಇದ್ದೀರಾ? ಬುಲೆಟ್ ಗನ್ ತರ ಇಂಜಿನ್. ಟೊಯೋಟಾ ಇಟಿಯೋಸ್ ತಗೊಂಡ್ ಬಂದಿದ್ದೀನಿ ನೋಡಿ. ಯಾವ್ದು ಹೇಳಿ? ಟೊಯೋಟಾ ಇಟಿಯೋಸ್. ಮೊನ್ನೆ ಒಂದ್ ಕಸ್ಟಮರ್ ಹೇಳ್ದ, ಸರ್ 10 ಲಕ್ಷ ಓಡಿಸಿದೀನಿ ಸರ್, ಇನ್ನ ಗಾಡಿ ಓಡ್ತಾ ಇದೆ ನನ್ನ ಹತ್ರ ಅಂತ. ಅದನ್ನು ಎಲ್ಲೋ ಡೀಸೆಲ್ ಗಾಡಿ. ಇದು ಪೆಟ್ರೋಲ್ ಗಾಡಿ ಕೊಡ್ತೀನಿ. ಡೀಸೆಲ್ ಗಾಡಿ 10 ಲಕ್ಷ ಓಡಿದೆ ಅಂದ್ರೆ ಪೆಟ್ರೋಲ್ ಗಾಡಿ ಎಷ್ಟು ಓಡುತ್ತೆ ನೀವೇ ಲೆಕ್ಕ ಹಾಕೊಳ್ಳಿ. ಇದು 10% ಓಡಿಲ್ಲ. ಒಂದ್ 60,000 ಓಡಿದೆ ಗಾಡಿ. ಟೊಯೋಟಾ ಇಟಿಯೋಸ್ ತುಂಬಾ ಹೆವಿ ಡಿಮ್ಯಾಂಡ್ ಆಗಿದೆ. ಯಾರಾದ್ರೂ ಕೇಳ್ರೆ ಶಿಫ್ಟ್ ತಗೊಂಡ್ಬೇಕು, ಇಟಿಯೋಸ್ ತಗೊಂಡ್ಬೇಕಂದ್ರೆ ಬಹಳ ಜನ ಪ್ರಿಫರ್ ಮಾಡ್ತಾರೆ ಇಟಿಯೋಸ್. ಯಾಕಂದ್ರೆ ಟೊಯೋಟಾ ಬಂದು ನಂಬರ್ 1 ಇಂಜಿನ್, ಜರ್ಮನ್ ಇಂಜಿನ್ ಬರೋದು. ಇದಕ್ಕೆ ತುಂಬಾ ಸೈಕ್. ಟೊಯೋಟಾಗೆ ಯಾರು ಕಂಪೇರ್ ಮಾಡಕ್ಕೆ ಆಗಲ್ಲ. ಇಂಜಿನ್ ವೈಸ್ ಬಂದು ಕಾಂಪ್ರಮೈಸೇ ಇಲ್ಲ ಅವನ ಹತ್ರ ಟೊಯೋಟಾನಲ್ಲಿ. ಅಷ್ಟು ಜಬರ್ದಸ್ತ್. ಇಟಿಯೋಸ್ ತುಂಬಾ ಜಬರ್ದಸ್ತ್ ಗಾಡಿ, ಡಿಕ್ಕಿ ಗಾಡಿ, ಒಂದು ಒಳ್ಳೆ ಗಾಡಿ. ಎಲ್ಲಾದ್ರೂ ಓಡಕ್ಕೆ ಒಂದು ಫ್ಯಾಮಿಲಿಗೆ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ವೆಹಿಕಲ್ ಅಂತ ಹೇಳ್ತೀನಿ. ಇದರಲ್ಲಿ ನಿಮ್ಗೆ ಫೋಂಡೋ ಪೋಸ್ಟರಿಂಗ್, AC ಎಲ್ಲ ಬರುತ್ತೆ. ಇಷ್ಟು ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಸರ್, ಒಂದು ಯೆಲ್ಲೋ ಬೋರ್ಡ್ ಮೊನ್ನೆ ನಮ್ಮ ಫ್ರೆಂಡ್ ಸೇಲ್ ಮಾಡಿದ್ರು. 2012 ಮಾಡಲ್ದು. ಅದೇ ಯೆಲ್ಲೋ ಬೋರ್ಡ್ 3.5 ಲಕ್ಷಕ್ಕೆ ಸೇಲ್ ಮಾಡಿದ್ದಾರೆ. ನಾನು ಡೈರೆಕ್ಟ್ ಬನ್ನಿ
ಇದು ವೈಟ್ ಬೋರ್ಡ್ ಕೊಡ್ತೀನಿ ಬಿಡಿ 2,80,000ಗೆ 2,80,000ಗೆ ವೈಟ್ ಬೋರ್ಡ್ ಕೊಟ್ಬಿಡ್ತೀನಿ ಸರ್. ಐಟನ್ ಇಂದ ಬೇಜಾರಾಗ್ಬಿಟ್ಟಿದ್ದೀರಾ? ಅದ್ ಆ ಕಾರಣಕ್ಕೆ ಗ್ರ್ಯಾಂಡ್ ಐಟನ್ ಒಂದು ಲಕ್ಸುರಿಯಸ್ ಗಾಡಿ, ಐಟನ್ ಇಂದ ಒಳ್ಳೆ ಲಕ್ಸುರಿಯಸ್ ಗಾಡಿ ಸರ್. ನಮ್ಮ ಹತ್ರ i20 ತಗೊಳ್ಳಕ್ಕೆ ಕಾಸಿಲ್ಲ ಸರ್, ಅದಕ್ಕೆ ನಾನು ನಮ್ಗೆ ಐಟನ್ ಅಪ್ಗ್ರೇಡ್ ವೆಹಿಕಲ್ ಬೇಕು, ಗ್ರ್ಯಾಂಡ್ ಐಟನ್ ತಗೊಂಡ್ ಬಂದಿದ್ದೀನಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಫೋಕ್ ಲ್ಯಾಂಪ್ಸ್ ಇದೆ, ಹೆಡ್ಲೈಟ್ಸ್ ಎಷ್ಟು ಚೆನ್ನಾಗಿದೆ, ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಇದೆ, ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ಗ್ರ್ಯಾಂಡ್ ಐಟನ್. ಅದೂನು ಯಾವ್ದು ಹೇಳಿ, ಗ್ರ್ಯಾಂಡ್ ಐಟನ್ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಬನ್ನಿ ತಗೊಂಡೋಗಿ ಸರ್, ಚಾನ್ಸ್ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ಗೆ ಕೊಟ್ಬಿಡ್ತೀನಿ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಗೆ ವಿಸಿಟ್ ಮಾಡಿ, ಡೈರೆಕ್ಟ್ ಆಗಿ ಗ್ರ್ಯಾಂಡ್ ಐಟನ್ ಎಷ್ಗೆ ಕೊಡ್ತೀನಿ ಹೇಳಿ, ಡೈರೆಕ್ಟ್ ಆಗಿ ಚಾನ್ಸ್ ನಲ್ಲಿ ಕೊಟ್ಬಿಡ್ತೀನಿ. 3,60,000. ನೀರ್ ಕೊಡಪ್ಪ, ಸ್ವಲ್ಪ ಸುಸ್ತಾಗ್ಬಿಡ್ತಾ ಇದ್ದೀನಿ, ಕೊಡು. ಈ ಗಾಡಿ ಲೋನ್ ಮಾಡಿಸ್ಕೊಡ್ಬಿಡ್ತೀನಿ ನಿಮ್ಗೆ. ಒಂದ್ 20-30,000 ತಗೊಂಡ್ ಬನ್ನಿ, ಲೋನ್ ಆಪ್ಷನ್ ಇದೆ, ಲೋನ್ ಮಾಡಿಸ್ಕೊಡೋಣ. 12 ಆದ್ಮೇಲೆ ಯಾವ್ದಾದ್ರು ಗಾಡಿ ತಗೊಳ್ಳಿ, ನಮ್ಮ ಹತ್ರ ಲೋನ್ ಆಪ್ಷನ್ ಇದೆ, ಲೋನ್ ಮಾಡಿಸ್ಕೊಡೋಣ. ಸರ್ ಒಂದು ಡೆಟ್ಸನ್ ನೋಡ್ತಾ ಇದ್ದೀರಾ, ಅದೂನು ಚಿಕ್ಕ ಸರ್, ಫ್ಯಾಮಿಲಿ ದೊಡ್ಡಿದೆ ಸರ್, ಗಾಡಿ ಚಿಕ್ಕಬೇಕು ಸರ್, ಪಾರ್ಕಿಂಗ್ ಜಾಗ ಇಲ್ಲ ಸರ್ ನಮ್ಮ ಮನೆ ಹತ್ರ. ಇಲ್ಲಾಂದ್ರೆ ಎಲ್ಲಾದ್ರೂ ಹೋದ್ರೆ ನಾವು ರಿಲೇಟಿವ್ ಜಾಗನಲ್ಲಿ ಪಾರ್ಕಿಂಗ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಇದ್ದೀರಾ? ನಮ್ಮ ಮನೆಯಲ್ಲಿ ಜನಾನು 5 ರಿಂದ 6 ಜನ ಇದ್ದಾರೆ. ಏನ್ ಮಾಡೋದು, ಚಿಕ್ಕ ಗಾಡಿ ಬೇಕು ಅಂದ್ರೆ ಆ ಕಾರಣಕ್ಕೆ ಡೆಟ್ಸನ್ಗೂ ತಗೊಂಡ್ ಬಂದಿದ್ದೀನಿ. 6 ಸೀಟರ್ದು ನೋಡಿ, ಇಲ್ಲಿ 6 ಪೀಪಲ್ಸ್ ಆರಾಮಾಗಿ, ಮುಂದೆ 3 ಹಿಂದೆ 3, 6 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಕ್ಲಾಸ್ ಕಂಡೀಷನ್ ಅಲ್ಲಿರುವ ಎಲ್ಲ ಪೋಸ್ಟರಿಂಗ್ AC ಎಲ್ಲ ಬರುತ್ತೆ ಗಾಡಿನಲ್ಲಿ. 68,000 ಓಡಿರೋದು, ಸೆಕೆಂಡ್ ಓನರ್ ವೆಹಿಕಲ್. ಈ ಗಾಡಿ 2014 ಮಾಡಲ್ದು ಸರ್, 2014 ಮಾಡಲ್ದು. ಟೈರ್ನು ಚೆನ್ನಾಗಿದೆ ಗಾಡಿನಲ್ಲಿ, 80% ಟೈರ್ಸ್ ಇದೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಗೆ ವಿಸಿಟ್ ಮಾಡಿ. ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ, 2,40,000 ಕೊಡೋಣ ಸರ್. ಸರ್ ಇವಾಗಲೇ ನಿಮ್ಗೆ ಗ್ರ್ಯಾಂಡ್ ಐಟನ್ ತೋರ್ದೆ. ಏನ್ ಸರ್ ಇದು ಗ್ರ್ಯಾಂಡ್ ಐಟನ್ ಅಂತ ತಿಳ್ಕೊಂಡಿದ್ದೀರಾ? ಅಕ್ಸೆಂಟ್ ಸೇಮ್ ಶೇಪ್. ನಾನೇ ಕನ್ಫ್ಯೂಸ್ ಆಗ್ತೀನಿ, ಮುಂದೆಯಿಂದ ನೋಡ್ಬಿಟ್ರೆ ಹಿಂದೆ ಡಿಕ್ಕಿ ನೋಡೋತಂಗ ನನಗೇನು ಗೊತ್ತಾಗಲ್ಲ, ಇದು ಅಕ್ಸೆಂಟ್ ಐಟನ್ ಅಂತ ಗೊತ್ತಾಗಲ್ಲ. ಅದಕ್ಕೆ ಈ ಗಾಡಿಗೆ ಡಿಕ್ಕಿ ಬರುತ್ತೆ, ನಿಮ್ಗೆ ಸ್ಪೇಷಿಯಸ್ ಬರುತ್ತೆ. ಏನಾದ್ರೂ ಲಗೇಜ್ ಇಟ್ಕೊಂಡು ಹೋಗಕ್ಕೆ, ಏನಾದ್ರೂ ಇದ್ರೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಹಕ್ಕಿ ಏನಾದ್ರೂ ತಗೊಂಡು ಹೋಗಕ್ಕೆ ಸ್ಪೇಷಿಯಸ್. ಅದು ಶಿಫ್ಟ್ ಡಿಸೈನ್ ನಲ್ಲಿ ವ್ಯತ್ಯಾಸ ಹೆಂಗಿದೆ, ಶಿಫ್ಟ್ ನಲ್ಲಿ ಡಿಕ್ಕಿ ಬರಲ್ಲ, ಡಿಸೈನ್ ಅಲ್ಲಿ ಡಿಕ್ಕಿ ಬರುತ್ತೆ. ಅಪೋಲೋ ಆಮಿಯೋನಲ್ಲಿ ವ್ಯತ್ಯಾಸ ಇದೆ, ಪೋಲೋನಲ್ಲಿ ಡಿಕ್ಕಿ ಬರಲ್ಲ, ಆಮಿಯೋನಲ್ಲಿ ಡಿಕ್ಕಿ ಬರುತ್ತೆ. ಆ ತರ ಗ್ರ್ಯಾಂಡ್ ಐಟನ್ ನಲ್ಲಿ ಡಿಕ್ಕಿ ಬರಲ್ಲ, ಎಕ್ಸೆಂಟ್ ನಲ್ಲಿ ಡಿಕ್ಕಿ ಬರುತ್ತೆ. ಈ ಗಾಡಿ ಇದರಲ್ಲಿ ನಿಮ್ಗೆ ಫೋಮೋಂಡೋ ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಆಟೋ ಕಂಟ್ರೋಲ್ ಎಲ್ಲ ಬರುತ್ತೆ ನೋಡಿ. ಇದರಲ್ಲಿ ಸ್ಟೇರಿಂಗ್ ನಲ್ಲೇ AC ಎಲ್ಲ ಇದೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. 14 ಮಾಡಲ್, ಸೆಕೆಂಡ್ ಓನರ್, 52,000 ಓಡಿದೆ. ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಸಮೇತ ಇದೆ ಗಾಡಿ ಇದು. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ನೋಡ್ಕೊಳ್ಳಿ, ಎಲ್ಲ ಇಂಟೀರಿಯರ್ ಎಲ್ಲ ನೋಡ್ಕೊಳ್ಳಿ. ಲೋನು ಆಗುತ್ತೆ ಈ ಗಾಡಿಗೆ. 2014 ಮಾಡಲ್ ಅಲ್ಲ ನಮ್ಮ ಹತ್ರ. ನಾನು ಪದೇ ಹೇಳ್ತಾ ಇದ್ದೀನಿ, 2012 ಮಾಡಲ್ ಇಂದ 2025 ಲೋನ್ ಆಗುತ್ತೆ. ಈ ಗಾಡಿ 2014 ಮಾಡಲ್, ಸೆಕೆಂಡ್ ಓನರ್, 57,000 ಓಡಿರೋ ಪೆಟ್ರೋಲ್ ವೇರಿಯಂಟ್ ಎಕ್ಸೆಂಟ್. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೇನು 5 ಲಕ್ಷ ಇದೆ, ನಮ್ಗೆ 4 ಲಕ್ಷನೂ ಬೇಡ, 3,80,000 ಕೊಡ್ಬಿಡೋಣ. ಒಂದು ಬ್ರ್ಯಾಂಡ್ ನ್ಯೂ ತರ ಗಾಡಿ ನೋಡ್ತಾ ಇದ್ದೀರಾ ಸರ್, ಬ್ರ್ಯಾಂಡ್ ನ್ಯೂ, ಅದೂನು ಬ್ರ್ಯಾಂಡ್ ಗಾಡಿ. ಹುಂಡೈ i20 ಯಾವ ತರ ಇದೆ ನೋಡಿ ಸರ್, ಕಲರ್, ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಬಾಡಿ ಲೈನ್ ನೋಡಿ ಸರ್, ನೋಡಿದ ತಕ್ಷಣ ಬರೀ ಇದ ಗಾಡಿ ತಗೊಂಡ್ಬೋದು. ಈ ಗಾಡಿ ಇದೆ ಅಂತ ಒಂದು ಫೀಲ್ ಬರುತ್ತೆ, ಒಳಗಡೆಯಿಂದ ಫೀಲ್ ಬರುತ್ತೆ ಈ ಗಾಡಿಗೆ. ಅಷ್ಟು ಸೈಕ್ ಕಂಡೀಷನ್ ಅಲ್ಲಿ ಇದೆ. ನಂಗೆ ನೋಡಿ, ನನ್ನ ಹತ್ರ 3-4 ಗಾಡಿ ಇದೆ ಮನೆಯಲ್ಲಿ, ಇಲ್ಲಾಂದ್ರೆ ಈ ಗಾಡಿ ಇಟ್ಕೊಳ್ತಾ ಇದ್ದೆ, ಅಷ್ಟು ಚೆನ್ನಾಗಿದೆ ಇದು ಗಾಡಿ. ಫೋಂಡೋ ಪೋಸ್ಟರಿಂಗ್ AC ಎಲ್ಲ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಅದನ್ನು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ನೋಡಿ, ಇಂಟೀರಿಯರ್ ಎಕ್ಸ್ಟೀರಿಯರ್ ಗಾಡಿನಲ್ಲಿ ಒಂದು ಫೀಲ್ ಬರುತ್ತೆ, ಹಾಪ್ಪ ಈ ಗಾಡಿ ತಗೊಂಡ್ಬೋದು ಅಂತ. ಅಷ್ಟು ಜಬರ್ದಸ್ತ್, ಅಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಹುಂಡೈ i20 ಮ್ಯಾಗ್ನಾ ವಿತ್ ಫೋಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. 67,000 ಓಡಿದೆ, ಪೆಟ್ರೋಲ್ ವೇರಿಯಂಟ್, ಅದೊಂದು ಸೆಕೆಂಡ್ ಓನರ್ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ ಸರ್. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಸಿಗಲ್ಲ ನಿಮ್ಗೆ ಗಾಡಿ, ನಾನೇ ಹೇಳ್ತಾ ಇದ್ದೀನಲ್ಲ, ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಸಿಗಲ್ಲ. ನಮ್ಮ ಹತ್ರ ಬನ್ನಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಪ್ರೈಸ್ ಕಮ್ಮಿಗೆ ಕೊಡ್ಬಿಡೋಣ. ಡೈರೆಕ್ಟ್ ಆಗಿ 3.5 ಲಕ್ಷದಿಂದ ಕಮ್ಮಿ ಸಿಗಲ್ಲ ಮಾರ್ಕೆಟ್ ನಲ್ಲಿ. 7,80,000ಗೆ ಗಾಡಿ ಬಂದು ಒಂದು ಟೆಸ್ಟ್ ಡ್ರೈವ್ ನೋಡಿ, ಒಂದು ನಿಮ್ಗೆ 100 ಕಿಲೋಮೀಟರ್ ಅಂದ್ರೂ ಟೆಸ್ಟ್ ಡ್ರೈವ್ ಕೊಡ್ತೀನಿ. ಅಷ್ಟು ಕ್ಲಾಸ್ ಫೀಲ್ ಇದೆ ಈ ಗಾಡಿನಲ್ಲಿ, ಬನ್ನಿ ನೋಡಿ ಸರ್. ಸರ್ ಮಾರ್ಕೆಟ್ ನಲ್ಲಿ ಮೋಸ್ಟ್ ಡಿಮ್ಯಾಂಡೇಬಲ್ ವೆಹಿಕಲ್ ಅಂದ್ರೆ ಯಾವ್ದು ಹೇಳಿ? ಮಾರುತಿ ಸುಜುಕಿ ಇಗ್ನಿಸ್. ಹೆವಿ ಡಿಮ್ಯಾಂಡ್ ಇದೆ ಸರ್, ತುಂಬಾ. ಇಷ್ಟು ಡಿಮ್ಯಾಂಡ್ ಇದೆ, ಅಷ್ಟು ಡಿಮ್ಯಾಂಡ್ ಇದೆ. ಮೊನ್ನೆ ದಿಲ್ಲಿಗೆ ಹೋಗಿದೆ, ಪದೇ ಗಾಡಿ ಕಾಣಿಸ್ತಾ ಇದೆ. ಅದು ಅಷ್ಟು ಗಾಡಿಗಳು ಇದೆ. ಈ ಇಗ್ನಿಸ್ ಮಾಡಲ್ನು ಜಾಸ್ತಿ, ಸಿಂಗಲ್ ಓನರ್, ಪ್ರೈಸಿಂಗ್ ಈ ತರ ಕೊಡ್ತೀನಿ.
ತಲೆ ಮೇಲೆ ಕೈ ಇಕ್ಕೊಂಡು ಯೋಚನೆ ಮಾಡ್ಬೇಕು, ಅಷ್ಟು ಜಬರ್ದಸ್ತ್ ಪ್ರೈಸಿಂಗ್ ಕೊಡ್ತೀನಿ. ಫಸ್ಟ್ ಫ್ಯೂಚರ್ ಕೊಡ್ಬಿಡ್ತೀನಿ. ಅದನ್ನು 18 ಮಾಡೋ ಸಿಂಗಲ್ ಓನರ್ 58,000 ಕಿಲೋಮೀಟರ್ ಓಡಿರೋ ಗಾಡಿ ವಿತ್ ಮಾಡ್ಕೊಂಡು ಫಸ್ಟ್ AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫೋಕಸ್, ಸ್ಟೇರಿಂಗ್ ಮಾಡ್ಕೊಂಡು ಎಲ್ಲ ಫ್ಯೂಚರ್ಸ್ ಸಮೇತ ಬರುತ್ತೆ ನಿಮ್ಗೆ. 0 ಡೌನ್ ಪೇಮೆಂಟ್ ನಲ್ಲಿ ಕೊಡೋಣ. ಅದು ಅಷ್ಟು ಕಮ್ಮಿ ಪ್ರೈಸ್ ಕೊಡ್ತಾ ಇದ್ದೀನಿ ಅಂದ್ರೆ 0 ಡೌನ್ ಪೇಮೆಂಟ್ ನಿಮಗೆ ಡೈರೆಕ್ಟ್ ಆಗಿ ಕೊಡ್ಬೇಡಣ. ನಿಮ್ಗೆ ಆ ಪ್ರೈಸಿಂಗ್ ಕೊಡ್ತೀನಿ. ಈ ಸತಿ ಮಾರುತಿ ಸುಜುಕಿ ಇಗ್ನಿಸ್ ನೋಡ್ಕೊಳ್ಳಿ. ಇಂಟೀರಿಯರ್, ಎಕ್ಸ್ಟೀರಿಯರ್ ಎಲ್ಲ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್. ಎಲಿಫೆಂಟ್ ಗ್ರೇ ಕಲರ್ ಗಾಡಿ, ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಪಕಾಸ್ಗೆ ವಿಸಿಟ್ ಮಾಡಿ ಸರ್. 18 ಮಾಡಲ್ದು ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್, ಸಿಂಗಲ್ ಓನರ್ದು. ಅದನ್ನು ಈ ಗಾಡಿ ಮಾರ್ಕೆಟ್ ಅಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ, 4,65,000 ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ 6 ಲಕ್ಷದಿಂದ ಕಮ್ಮಿ ಇಲ್ಲ. ನಾನು 6 ಲಕ್ಷನೂ ಕೇಳ್ತಾ ಇಲ್ಲ, 5,80,000 ಕೇಳ್ತಾ ಇಲ್ಲ, 5,70,000 ಕೇಳ್ತಾ ಇಲ್ಲ. 5,65,000ಗೆ ಈ ಗಾಡಿ ಕೊಡೋಣ, ಲೋನ್ ಮಾಡ್ಕೊಡೋಣ, ಅದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಕೊಡೋಣ. ಯಾಕಂದ್ರೆ ಪ್ರೈಸ್ ಕಮ್ಮಿ ಕೊಡ್ತಾ ಇದ್ದೀನಿ, ಅದೇ ಅದಕ್ಕೆ ಯಾಕೆ ಡೌನ್ ಪೇಮೆಂಟ್ ತಗೊಂಡ್ಬೇಕು, 0 ಡೌನ್ ಪೇಮೆಂಟ್ ನಲ್ಲಿ ಕೊಡೋಣ. ಸರ್ 5,65,000 ಹೇಳ್ಬಿಟ್ಟೆ, ಬೇಡ 1 ಲಕ್ಷ ತಿರ್ಗಾ ಡಿಸ್ಕೌಂಟ್, 4,65,000, 4,65,000 ಕೊಡೋಣ ಸರ್.